ಬ್ರೋ ನಿಮ್ಮ ಹತ್ರ ವ್ಲಾಗ್ಗೆ ಯೂಸ್ ಮಾಡ್ತೀರಾ ಸ್ಮಾರ್ಟ್ ಫೋನ್ ಯಾವುದು ಇಲ್ಲಿ ಅಂತೆಂತ ಇವನ್ನೆಲ್ಲ ಹುಡುಗಿನ ನೋಡ್ತಾವ ನಮ್ಗೆ ಒಂದು ಸಿಕ್ತಿವಲ್ಲಪ್ಪ ಏನಪ್ಪ ಮಾಡೋದು ಅನ್ಕಂಡು ನನಗೂ ವ್ಲಾಗ್ ಮಾಡೋದು ಯಾವ ತರ ಅಂತ ಹೇಳಿ ಐಶು ಗೌಡ ವ್ಲಾಗ್ ಮಾಡೋದೇನಿಲ್ಲ. ಸ್ಟಾರ್ಟ್ ಮಾಡ್ರಿ, ಫೋನ್ ತಗೊಳ್ರಿ, ನಿಮ್ಮ ಪಡಿ ನೀವು ಮಾತಾಡ್ತಾ ಇದ್ರಿ, ಅದ್ರ ಮುಂದೆ ಏನಿಲ್ಲ. ಐಎಂ ಚಂದು 33 ಬ್ರೋ ನಿಮ್ಮ ಹತ್ರ ವ್ಲಾಗ್ಗೆ ಯೂಸ್ ಮಾಡ್ತೀರಾ ಸ್ಮಾರ್ಟ್ ಫೋನ್ ಯಾವುದು? ಸ್ಮಾರ್ಟ್ ಫೋನ್ ವಿಚಾರದ ಬಗ್ಗೆ ಬ್ರೋ ನೀವು ಕೇಳಿದ್ದೀರಾ, ಸುಮಾರು ಜನ ಕೇಳಿದ್ದೀರಾ. ಐಎಂ ಚಂದು 33 ಅವರೇ ಕೇಳಿಸ್ಕೊಳ್ರಿ. ಇವಾಗ ನಾನು ಫಸ್ಟು ಇಲ್ಲ ಐದು ನೋಡ್ರಿ, ಇದು 11,000 ರೂಪಾಯಿ ಫೋನ್ ತಗೊಂಡಿದ್ದು 2021ರಲ್ಲಿ. ಇದ್ರ ಸ್ಟಾರ್ಟ್ ಮಾಡಿದೆ, 3 ವಿಡಿಯೋ ಬಿಟ್ಟೆ. ಫಸ್ಟು ಸುಮ್ಮನೆ ಮಾಡೋದು ಬಿಟ್ಟೆ, ಚೆನ್ನಾಗಿ ಓದಲಿಲ್ಲ. ಮಾಮೂಲಿ ಸ್ಟಾರ್ಟಿಂಗ್ ಯಾರಿಗೂ ಹೋಗಲ್ಲ. ಆಮೇಲೆ ಹಂಗೆ ಹಿಂಗೆ ಎಲ್ಲ ಟ್ರೆಂಡಿಂಗಲ್ಲಿ ಇತ್ತು, 1 ಕೋಟಿ ಮಾಡ್ತೀನಿ ಒಂದು ವರ್ಷದಲ್ಲಿ ಅಂತ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಮಾಡಿ ಬಿಟ್ಟೆ. ಅದು ಓಡಲಿಲ್ಲ ಅಂದರೆ ಪರವಾಗಿಲ್ಲ. ನಾನು ಅವಾಗ ಎಷ್ಟು ನಾನು ಸ್ಟಾರ್ಟ್ ಮಾಡಿದಾಗ 150 ಜನ ನಮ್ಮ ಫ್ರೆಂಡ್ಸೇ ಇರೋ ಫಾಲೋವರ್ಸು. ಅದೇ ಅಕೌಂಟೇ ಬೆಳೆಸಿದೆ, ಹೊಸ್ದಾಗಿ ಕ್ರಿಯೇಟ್ ಮಾಡಿಲ್ಲ, ಹಳೆ ನನಗೆ ಯೂಸ್ ಮಾಡ್ತಿದ್ದ ಅಕೌಂಟೇ ಬೆಳೆಸಿದೆ. ಸ್ಟಾರ್ಟ್ ಮಾಡಿದೆ 2000 ಆಮೇಲೆ 3 ದಿವಸ ಮಾಡಿಬಿಟ್ಟೆ. ಊರಲ್ಲೆಲ್ಲ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಮಾತಾಡೋಣ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ಸ್ಟಾರ್ಟ್ ಮಾಡ್ಬಿಟ್ನಾ, ಏನು ಮಾಡ್ಬಿಡ್ತಾನೆ, ಏನೋ ಹಿಂಗೆ ದಬಾಗ್ತಾನೆ, ಕಿವಿ ಬಿದ್ದೋ. ಕೋಟಿ ಮಾಡ್ತೀನಿ ಅಂತ ಫಸ್ಟ್ನೇ ಒಳಗೆ ಬಿಟ್ಟಿದ್ದೆ. 1 ಕೋಟಿ ಮಾಡ್ಬೋದ ಒಂದು ವರ್ಷದಲ್ಲಿ ಬಟ್ಟೆ ಆ ವಿಡಿಯೋ ತೆಗ್ದುಬಿಟ್ಟಿದ್ದೀನಿ. ನನಗೆ ಒಂದು ರಜೆ ಹೋಯ್ತು, ತೆಗ್ದುಬಿಟ್ಟೆ. ಯಾರೋ ನಮ್ಮೂರೆಲ್ಲ ಮಾತಾಡೋರು ಹೇಳಿದ್ರಂತೆ, ಯಾರೋ ಇವನು ಎದ್ದಕೊಂಡ್ರಿ ಕೋಟಿ ಮಾಡ್ತಾನಂತೆ, ಹಂಗೆ ಹಿಂಗೆ ಬುದ್ಧ ಎಷ್ಟು ದಿನ ಮಾಡ್ತೀನಿ ಲಾಲ್ ಹಂಗೆ ಹಿಂಗೆ ಅಂತಿಲ್ಲ ಅಂದಂತೆ ಅನ್ಕೊಳ್ಳಿ. ಅವ್ನು ಅಲ್ಲೇ ಅವನಿಗೆ ನಾನು ಇಲ್ಲಿದ್ದೀನಿ. ಸ್ಟಾರ್ಟ್ ಮಾಡಿದೆ, 3 ದಿವಸ ಮಾಡಿದೆ, 4 ದಿವಸ ಮಾಡಿದೆ, 1 ವಾರ ಮಾಡಿದೆ, 1% ಇನ್ಕ್ರೀಸ್ ಇಲ್ಲ. ಆಮೇಲೆ ಡಿಸೈಡ್ ಮಾಡಿದೆ ಹಿಂಗಾದ್ರೆ ಆಗಲ್ಲ, ಮತ್ತೆ ಏನಾದ್ರು ಮಾಡಲೇಬೇಕು ಅಂದ್ಬಿಟ್ಟು ಫೋನ್ ತಗೋಣ, ಕ್ವಾಲಿಟಿ ಕೂಡ ಹೋಗೋದು. ನಂದು ಕ್ವಾಲಿಟಿ ಏನೂ ಇಲ್ಲ, ಡಬ್ಬಾ ಕ್ವಾಲಿಟಿ, ಇದು 3rd ಕ್ಲಾಸ್ ಕ್ವಾಲಿಟಿ, ಏನೂ ಚೆನ್ನಾಗಿರಲಿಲ್ಲ. ಫುಲ್ ಎಲ್ಲ ಸ್ಕ್ರಾಚ್ ಆಗ್ಬಿಟ್ಟಿತ್ತು ಫೋನ್, ಉಜ್ಜಡಿ 3 ವರ್ಷ ಉಜ್ಜಡಿ. ಅದರ ಮೇಲೆ ಒಳಗೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಆಮೇಲೆ ಐಫೋನ್ ತಗೊಳ್ಳೇಬೇಕು, ಏನೇ ಕಷ್ಟ ಬಿದ್ದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಐಫೋನ್ ಸ್ಟಿಚ್ ಆಗ್ದೆ. ಐಫೋನ್ ಎಷ್ಟು ಕಾಸ್ಟ್ ಅಂತ ನೀವು ಗೊತ್ತಿರಲಿಲ್ಲ, ಹೇಳಿರಲಿಲ್ಲ. ನಾನು ತಗೊಂಡಿದ್ದು ಬಂದ್ಬಿಟ್ಟು ಕರೆಕ್ಟಾಗಿ 64,000 ರೂಪಾಯಿ ಐಫೋನ್ 15+ ವೈಟ್ ಕಲರ್ದು. ಅದನ್ನು ತಗೊಂಡು ದುಡ್ಡು ಹೆಂಗಪ್ಪ ಅನಿಸುತ್ತೆ ಅಂತಂದರೆ, ನನಗೆ ಫಸ್ಟ್ ಸೆಮ್ಮಿಂದು 20,000 ರೂಪಾಯಿ ಸ್ಕಾಲರ್ಶಿಪ್ ಬಂತು, MBA ಮಾಡ್ತಿರೋದು SSPದು. ಅದಕ್ಕಿಂತ ಮುಂಚೆ ನಾನು ಇದೆಲ್ಲ ಸಿಕ್ಕಾಪಟ್ಟೆ ನಮ್ಮ ಫ್ರೆಂಡ್ ಜೊತೆ ಕೆಲಸ ಹೋಗ್ತೀನಿ ಪೈಪ್ಲೈನ್ ಕೆಲಸಕ್ಕೆ. ಅದರ ಒಂದು 5,000 ಸಾವಿರ ಒಂದು ಅದೆಲ್ಲ ಕುಡಿಕೊಂಡಿದ್ದೆ. ಮತ್ತು ಇನ್ನು ಅವು ಇವು ಕೆಲಸ ಮಾಡ್ತಾಯಿರ್ತೀನಿ ನಾನು ಊರ ಹತ್ರ. ಮತ್ತು ಕಂಪ್ನಿಗಳು ಗೋಡನ್ಗಳಲ್ಲಿ ನೆನೆಸ್ಕೊಂಬಿಟ್ರೆ ಒಂಥರ ಆಗ್ತದೆ. ಎಲ್ಲೂ ಬಿಡ್ತಿರಲಿಲ್ಲ, ಓದ್ತೈತೆ. ಒಂದು ನಮಗೆ ಸುತ್ತಮುತ್ತ ಕಂಪ್ನಿಗಳ ಕಡೆ ಒಂದು ದಿವಸಕ್ಕೆ 500 ರೂಪಾಯಿ 600 ರೂಪಾಯಿ ಡೈಲಿ ವೇಜಸ್ ಗೊತ್ತಿರ್ತದೆ. ನಮ್ಮ ಹೆಣ್ಮಗಳ ಸರೌಂಡಿಂಗ್ಸ್ ಯಾರ್ಯಾರು ಇರ್ತೀರಾ ಎಲ್ಲ ಮಾಡಿರ್ತೀರಾ. ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಗೋಡನ್ಗಳಲ್ಲಿ ಒಂದು ದಿವಸ ಡೈಲಿ 700 ರೂಪಾಯಿ 800 ರೂಪಾಯಿ ಕೊಡ್ತಾರೆ. ಆ ಥರ ಎಲ್ಲ ಸೇವ್ ಮಾಡಿ ಕುಡಿಕೊಂಡಿದ್ದ 40,000 ರೂಪಾಯಿ ಆಯಿತು. ಫೋನ್ ತಗೊಳ್ಳೋಕ್ಕೆ 20,000 ಸ್ಕಾಲರ್ಶಿಪ್ಪು, ಮತ್ತು ಡಿಗ್ರಿಲಿ ಒಂದು 8,000 ಸ್ಕಾಲರ್ಶಿಪ್ ಬಂದಿತ್ತು. ಎಲ್ಲ ಸೇರಿ 40 ಆಯಿತು. ನನ್ನ ಸೇವಿಂಗ್ಸ್ ಅದು ಇದು ಎಲ್ಲ ಖರ್ಚು ಮಾಡೋಕ್ಕೆ 40,000 ಆಯಿತು. ಫೋನ್ ತಗೊಳ್ಳೋಕೆ 64,000. ಆ ಟೈಮಲ್ಲಿ MRP ಐಫೋನ್ 50+ MRP 74,000 ಇತ್ತು. ನಾನು ಅವಾಗ 74,000 ಶೋರೂಮ್ ತಗೊಳ್ಳಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ್ನೆಲ್ಲ ಡೈರೆಕ್ಟಿಂದ ಇಂಪೋರ್ಟ್ ಮಾಡಿಸ್ತೀನಿ, ಹಂಗೆ ಹಿಂಗೆ ಹೊಸ ಪೀಸೇ ಕೊಡಿಸ್ತೀನಿ ಅಂದ್ಬಿಟ್ಟು ನನಗೆ ನಂಬಿಸ್ತಾ ನಮ್ದು ಕೊಡಿಸ್ತಾ ಮಧು ಅಂತ. ಅವನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ, ಬೆಂಗಳೂರು ಯೂನಿವರ್ಸಿಟಿಗೆ ಇದು ಮಾಡ್ತಾನೆ. ಅವ್ನು ಪ್ರೊಫೈಲ್ ಸೈಡ್ ಆಗ್ತೀನಿ ನೋಡಿ, ವಿಡಿಯೋ ಮಾಡ್ತಾನೆ. ನನಗೆ ಫೋನ್ ತಗೊಳಕ್ಕೆ ಹೆಲ್ಪ್ ಮಾಡ್ದ. ಅವ್ನ ಅಕೌಂಟ್ನ ಸ್ವಲ್ಪ ಫಾಲೋ ಮಾಡ್ಕೊಂಬಿಡಿ, ಅವ್ನ ಅಕೌಂಟ್ ಇಲ್ಲಿ ಸೈಡ್ ಆಗ್ತೀನಿ ನೋಡಿರಿ, ಫಾಲೋ ಮಾಡ್ಕೊಳ್ರಿ. ಅವ್ನು ಹೆಲ್ಪ್ ಮಾಡಿ ಫೋನ್ ಕೊಡಿಸ್ತಾ ಐಫೋನ್ 50+ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ಗೆ. ಅದು 62,000 ರೂಪಾಯಿ ಕೊಡಿಸ್ತಾ. ಅವತ್ತು 72,000 ರೂಪಾಯಿ 10,000 ರೂಪಾಯಿ ಡಿಸ್ಕೌಂಟ್ ಮಾಡಿಸಿ 62,000 ರೂಪಾಯಿ ಕೊಟ್ಟ. ಇನ್ನು 40,000 ಆಯಿತು. 20,000 ರೂಪಾಯಿ ಹೆಂಗೆ ಮಾಡಿಸಿದ್ರೆ ನಾನು ಅಮ್ಮನ ಹತ್ರ ಹೋಗಿ ಹೇಳಿದೆ, ಅಮ್ಮ ಹಿಂಗೆ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ಆಡ್ಕೊಂಡವ್ರೆ, ನನ್ನ ಫೋನ್ ಬೇಕಿರಬೇಕು, ಹಿಂಗೆ ಫೋನ್ ಕೊಡ್ಸಿ ನಾನು ಮಾಡೇ ಮಾಡ್ತೀನಿ, ಇನ್ನು ದುಡ್ಡು ವಾಪಸ್ ಕೊಡ್ತೀನಿ 20,000 ಅಂದ್ಬಿಟ್ಟು ಒಪ್ಕೊಂಡೆ. ಅಮ್ಮನ ಹತ್ರ ಹೋಗಿ ಹೇಳಿದೆ. ಅಮ್ಮಂಗೆ ಗೊತ್ತಿರಲಿಲ್ಲ 62,000 ರೂಪಾಯಿ ಫೋನು ಅಂತ. ಅಮ್ಮ 30,000 ರೂಪಾಯಿ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು 20,000 ಡೀಲ್ ಮಾಡಿದೆ ಅಮ್ಮನ ಹತ್ರ. 20,000 ರೂಪಾಯಿ ಡೀಲ್ ಮಾಡಿದೆ. ಆಮೇಲೆ 60,000 ರೂಪಾಯಿ ಫೋನ್ ತಗೊಂಬಿಟ್ಟೆ. ಫೋನ್ ತಗೊಂಡೆ, ಐಫೋನ್ ಓಪನ್ ಮಾಡಿದೆ. ಅದ್ರ ಒಳಗಡೆ ಚಾರ್ಜರ್ ಕೊಟ್ಟಿಲ್ಲ, ಚಾರ್ಜರಿಗೆ ಕಾಸಿಲ್ಲ. ಆಮೇಲೆ ಈ ಟೆಂಪರ್ ಗ್ಲಾಸಿಗೆ ಕಾಸಿಲ್ಲ, ಬ್ಯಾಕ್ ಕೇಸಿಗೆ ಕಾಸಿಲ್ಲ. ಫುಲ್ ಪಾಪರು 62,000 ರೂಪಾಯಿ ಫೋನ್ ತಗೊಂಡಿದ್ದೀನಿ. ಮನೆಗೆ 20,000 ಇಸ್ಕೊಂಡಿದ್ದೀನಿ, 40,000 ಹೊಂಚ್ಬಿಟ್ಟಿದ್ದೀನಿ. ಆಮೇಲೆ ಬ್ಯಾಕ್ ಕೇಸು, ಚಾರ್ಜರ್, ಅಡಾಪ್ಟ್ರು 2,000 ರೂಪಾಯಿ ಅಡಾಪ್ಟ್ರು. ನನ್ನ ಫ್ರೆಂಡ್ ಮುಂದೆ ಆರಾಮ್ ಬೈಕು, ನಮ್ಮ ಮನೆ ಪೈಪ್ಲೈನ್ ಕೆಲಸಕ್ಕೆ ಹೋಗಿದ್ದಲ್ಲ, ಅವನ ಹತ್ರ ಇಸ್ಕೊಂಡೆ. 2,000 ರೂಪಾಯಿ ಕೊಡಿಲ್ಲಿ, ನನ್ನ ಚಾರ್ಜರ್ ಇದೆಲ್ಲ ಕೊಡಿಸು, ನಾನು ನಿಂಗೆ ಕೆಲಸಕ್ಕೆ ಬಂದು ತೀರ್ತೀನಿ ಅಂದ್ಬಿಟ್ಟು ಅವನ ಹತ್ರ ಇಸ್ಕೊಂಡೆ. 2,000 ರೂಪಾಯಿ ಎಲ್ಲ ಸಾಲ ಮಾಡಿ ಅವನ ಹತ್ರ ಮಾಡಿ ಇಸ್ಕೊಂಡ್ಬಿಟ್ಟೆ. ಚಾರ್ಜಿಂಗ್ ಎಲ್ಲ ತಗೊಂಡೆ, ಚಾರ್ಜರ್ ಎಲ್ಲ. ಆಮೇಲೆ ಐಫೋನ್ ತ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಮಾಡಿದೆ ಐಫೋನ್ ತಗೊಂಡೆ. ಐಫೋನಾಗೂ 1 ವಾರ ರೀಚ್ ಆಗಲಿಲ್ಲ, ಹೋಯ್ತು. ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟನಲ್ಲಪ್ಪ ಸುಳ್ಳು ಹೇಳಿ. ಆಮೇಲೆ ಸ್ಕಾಲರ್ಶಿಪ್ ಎಲ್ಲ ಬಂತು ಅಂತ ಕೇಳ್ತಾರೆ. ವರ್ಷ ಲೆಕ್ಕ ಹಾಕಿದ್ರೆ ಅಕೌಂಟ್ ಸ್ಟೇಟ್ಮೆಂಟ್ ಫುಲ್ ಚೆಕಿಂಗ್. ಇವರು ಕಳ್ಳ ಏನು ಮಾಡ್ತಾನೆ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಏನಾದ್ರು ನಡೀತದೆ ಅಂತೆಲ್ಲ ಗೊತ್ತಿರ್ತದೆ ಇವ್ರಿಗೆ. ಕೇಳಿದ್ರೆ ಏನಪ್ಪ ಮಾಡಲಿ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡಿದೆ ಬಿಡ್ಲಿಲ್ಲ. ಬೆಟ್ಟಕ್ಕೆ ಹೋದೆ, 5 ಗಂಟೆಗೆ ಹೋಗಿದ್ದೀನಿ. ಸುಮ್ಮನೆ ಕೂತ್ಕೊಂಡಿದ್ದೀನಿ ಏನಪ್ಪ ಹಿಂಗಾಗೋಯ್ತಲ್ಲ ಅಂತ. ಆಮೇಲೆ ಹಿಂಗೆ ಮಾಡಿ ಲೆವೆಲ್ಲಿಗೆ ರೀಚ್ ಆಯಿತು. ಆಮೇಲೆ ಎಲ್ಲ ಫ್ರೆಂಡ್ಸ್ ಜೊತೆನೆಲ್ಲ ಹಾಕೊಂಡು ಹಂಗೆ ಹಿಂಗೆ ಫ್ರೆಂಡು ಮನೆ ಫ್ಯಾಮಿಲಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ಹೆಂಗಿರ್ತದೆ ಹಂಗೆ ಡೈರೆಕ್ಟಾಗಿ ತೋರ್ಸೋಕೆ ಮಾಡಿದೆ. ಅಂದರೆ ಒರಿಜಿನಾಲಿಟಿ ಏನು ಕ್ರಿಯೇಟ್ ಮಾಡ್ದಂಗೆ, ಒರಿಜಿನಾಲಿಟಿ ಹೆಂಗೆ ನಡೀತದೆ ಹಂಗೆ ತೋರ್ಸೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ನಾನು ಮೇ 1 ತಾರೀಕು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಜೂನ್ 21ಕ್ಕೆ 10,000 ಫಾಲೋವರ್ಸ್ ಆಯಿತು. ಕರೆಕ್ಟಾಗಿ ಜೂನ್ 20ನೇ ತಾರೀಕು ನೈಟ್ 10 ಗಂಟೆಗೆ ಕಾಯ್ಕೊಂಡು ಕೂತಿರ್ತೆ. 10,000 ಒಂದು ಡ್ರೀಮ್ ಅಲ್ವಾ, 9,000 ಚಿಲ್ಲರೆ ಆಗ್ಬಿಟ್ಟಿತ್ತು. ಹಿಂಗೆ ಹೊಡಿತಾ ಇದೆ ಸ್ಕ್ರಾಲು. ಕರೆಕ್ಟಾಗಿ 10 ಗಂಟೆ 50 ನಿಮಿಷಕ್ಕೆ
10,000 ಫಾಲೋವರ್ಸ್ ಆದ್ರು ಇನ್ಸ್ಟಾಗ್ರಾಮಲ್ಲಿ. ಒಂಥರ ಖುಷಿ ಆಗೋಯ್ತು. 10,000 ಫಾಲೋವರ್ಸ್ ಆಗಿದ್ದಂಗೆ ನನ್ನ ತಂಗಿ ಜೊತೆ ನಮ್ಮ ಮನೆ ದೇವ್ರು ಹೋದೆ. ಉದೂರಮ್ಮ ಮತ್ತೆ ಕಾಲಭೈರೇಶ್ವರಂಗೆ 10,000 ಆಗೋಯ್ತೇನಪ್ಪ ಅಂತ. ಅವತ್ತು ಹೋಗಿ ಆ ನಮ್ಮ ಮನೆ ದೇವ್ರಿಗೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದು ಆ ವಿಡಿಯೋ ಪೋಸ್ಟ್ ಮಾಡಿದೆ ನೋಡ್ರಿ. ಒಂದೇ ಸಲ 5,000 ಫಾಲೋವರ್ಸ್ ಬಂದ್ರು ಆ ವಿಡಿಯೋದಿಂದ. ನನ್ನ ತಂಗಿಗೆ ಬೆಟ್ಟ ತೋರಿಸ್ತೆ ಗೊತ್ತಾ, ಅದೇ ಚುಂಚನೆ ಕಾಲಭೈರವದಲ್ಲಿ ಇದೈತಲ್ಲ ಅಲ್ಲಿ ಟಾಪ್ ಅಲ್ಲಿ ಚೈನ್ ಇಟ್ಕೊಂಡು ಹತ್ತದು, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೋಗಿ ಎಲ್ಲ ಬಂದು ವಿಡಿಯೋ ಮಾಡ್ಕೊಂಡು ಬಿಟ್ಟೆ. ಒಂದೇ ದಿವಸಕ್ಕೆ 2 ಮಿಲಿಯನ್ ನೋಡಿದ್ವಿ ಆ ವಿಡಿಯೋ. 24 ಅವರ್ ಆಗಿಲ್ಲ. ಇವತ್ತು 4 ಗಂಟೆ ವಿಡಿಯೋ ಬಿಟ್ಟೆ, ನಾಳೆ 4 ಗಂಟೆ ವಿಡಿಯೋ ಅಷ್ಟಕ್ಕೆ 2 ಮಿಲಿಯನ್ ನೋಡಿದ್ವಿ ವಿಡಿಯೋ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ರೀಚ್ ಆಗೋಯ್ತು. ಅದರಿಂದನೇ ಫಾಲೋವರ್ಸ್ 15,000 ಟಕ್ಕಂತ ಬಂದ್ಬಿಟ್ರು. 15,000ದಿಂದ ಹೋಯ್ತು ಒಳ್ಳೆ ಪೀಕ್ ಹೊಡೆ ತಂಗೇನೆ. 100K ಎಲ್ಲ ಆಲ್ಮೋಸ್ಟ್ ಅಲ್ಲ 3 ತಿಂಗಳು ಹಿಡಿದ್ರೆ 100K ಕಂಪ್ಲೀಟ್ ಆಗೋಕೆ ಟಕ್ಕಂತ ಆಗೋಯ್ತು. ನನ್ನ ಸ್ಟೋರಿ ಫೋನ್ ತಗೊಂಡಿದ್ದು ಎಲ್ಲ. ಆಮೇಲೆ ಹೇಳಿದೆ ಒಂದು ಕಾಲಿಗೆ ಹಿಂಗೆ ಇವರು ಇದ್ಬಿಟ್ಟಾರ ಅಮ್ಮನ ಮೇಲೆ, ಶಾಬಾಸ್ ನನ್ನ ಮಗ ಏನು ಅದೇ ಅಂತ ಅಂದ್ಬಿಟ್ಟು 60 ರೂಪಾಯಿ ಫೋನ್ ತಗೊಂಡ ಹಿಂಗೆ ಯಾರಿಗೆ ಹೇಳ್ದ ಏನ್ ಕತೆ ಹೇಳಪ್ಪ. ಹೇಳಿತ್ತು, ಬೈದಿತ್ತು ನಮ್ಮ ಅಮ್ಮಗೆ. ನಾನೇ ಬೈದಿಲ್ಲ ಡೈರೆಕ್ಟಾಗಿ. ನಾನೇನೇ ತಪ್ಪು ಮಾಡ್ರು ಫಸ್ಟ್ ಇವ್ರಿಗೆ ಬೈತಾರೆ, ಆಮೇಲೆ ಹಂಗೂ ಬುದ್ಧಿ ಕಳಿ ಅಂದ್ರೆ ಬಂದು ನನ್ನ ಹತ್ರಕ್ಕೆ ಚಾರ್ಜ್ ತಗೊಂತಾರೆ ಆ ಥರ. ಅಷ್ಟು ಮಾಡಿ ಇಲ್ಲಿ ಬಂದು ಆಮೇಲೆ ಅಮ್ಮಂಗೆ ಕೊಟ್ಟೆ 20,000 ರೂಪಾಯಿ. ಹಂಗಂಗೆ ಗೊತ್ತಿರ್ತದೆ ರೆವಿನ್ಯೂ ಹೆಂಗೆ ಬರ್ತದೆ ಅಂತ. ಪ್ರಮೋಷನ್ ಎಲ್ಲ ಮಾಡಿ 20,000 ರೂಪಾಯಿ ಫೋನ್ ಕೊಟ್ಬಿಟ್ಟೆ ಅವ್ರದ್ದು. ನಂತರ 40,000 ಸ್ಕಾಲರ್ಶಿಪ್ ಎಲ್ಲ ಹೋಯ್ತು. ಲಾಸ್ ಆಗಲಿಲ್ಲ ತಾಂಡಿ. ಅದಾದ್ಮೇಲೆ ಗೊತ್ತೇನೇನಾಯ್ತು ಅಂತ 100K ಆದ್ಮೇಲೆ ಯೂಟ್ಯೂಬ್ ತೆಗೆದೆ, ಹೊಗೆ ಹಾಕ್ಸ್ಕೊಂತು. ಯಾವನೋ ಅದೃಷ್ಟ ಅಂತ ಮಾಡಿ ತಪ್ಪಿಗೆ ಹೋಯ್ತು ಕಿತ್ಕೊಂಡು. ತಿರ್ಗಾ ಒಂದು ವಾರ 15 ದಿವಸ ಡಿಪ್ರೆಷನ್ನು. ಒಂದು ವಾರ ಮನೆಗೆ ಊಟ ಮಾಡಿದ್ರೆ ಹೋಗಿ ಕೂತ್ಕೊಂಡ್ಬಿಡಿ ರೂಮಲ್ಲಿ. ಇವ್ರು ನಮ್ಮ ಅಮ್ಮ ಹತ್ತಿದ್ದು ಅದರಿಂದನೇ ಜೀವನ ಮಾಡ್ತಾ ಇದ್ದ, ಏನು ಸಿಗ್ತದೆ ಅಂತ ಮಾಡ್ತಾ ಇದ್ದಿ, ಅದ್ರಾಗೇನು ಇಲ್ಲ. ಆಮೇಲೆ ಏನು ಮಾಡ್ತಿ, ಕಾಲೇಜ್ ಓದ್ತಾ ಇದೆಯಲ್ಲ, ಓದು ಚೆನ್ನಾಗಿ ಕೆಲಸ ಸೇರ್ಕೋ, ಏನು ಸುಖ ಸಿಗ್ತದೆ ಅಂತ ಮಾಡ್ತಾ ಇದ್ದಿ ಅಂತಂದ್ರು. ನಾನು ಇಷ್ಟೆಲ್ಲ ಹೆಸರು ಕ್ರಿಯೇಟ್ ಆಗ್ಬಿಟ್ಟಿದ್ದಲ್ಲಪ್ಪ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಬಿಟ್ಟೆ ಒಂದು ವಾರ. ಆಮೇಲೆ ಓದ್ರಲ್ಲಿ ಬಿಡೋಗ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ತಿರ್ಗಿ ಇನ್ಸ್ಟಾಗ್ರಾಮೇನೆ ಓದ್ರಲ್ಲಿ ಯೂಟ್ಯೂಬ್ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಮೇಲೆ ತಿರ್ಗಾ ಇದ್ರಾಗೆ ಬೆಳೆ ಸ್ಟಾರ್ಟ್ ಮಾಡಿದೆ. ಇದ್ರಾಗ ಕ್ಲಿಕ್ ಆಯ್ತು, ಇದು ಬೆಳೀತು, ಅದು ಬೆಳೀತು. ಆಮೇಲೆ ಐಡಿಯಾ ಬಂತು. ನಾನು ಹೋದ್ರೆ ಏನಂತೆ, ಇವ್ರಿಬ್ರು ಅಕೌಂಟ್ ಓನರ್ಶಿಪ್ ಅಲ್ಲಿ ನಮ್ಮ ಅಪ್ಪಂಗೆ ಹೇಗೆ ಕೇಳ್ಕೊಳ್ಬಾರ್ದು. ನಮ್ಮ ಅಪ್ಪ ಅವಾಗ ಎಲ್ಲ ದುಡ್ಡು ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪ 18 ವರ್ಷ ಹೋಗೋದು ಏನಕ್ಕೆ ಮಾಡ್ಕೊಡ್ಬಾರ್ದು, ನಮ್ಮ ಅಪ್ಪ ನಡೆಸ್ಬೋದಲ್ಲ ಆರಾಮಾಗಿ, ಹಿಂಗೆ ಹೇಳ್ಕೊಟ್ರೆ ಮಾಡೇ ಮಾಡ್ತಾನೆ ಅಂದ್ಬಿಟ್ಟು ಇವ್ರ ಹೆಸರು ತೆಗೆದೆ. ಫೋನ್ ಚೇಂಜ್ ಮಾಡಿದೆ, ಎಲ್ಲ ಚೇಂಜ್ ಮಾಡಿಬಿಟ್ಟೆ. iPhone 15+ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟೆ. ನಾನು ಎಕ್ಸ್ಚೇಂಜ್ ಮಾಡ್ಕೊಂಡೆ 16+. ನಾನು 15+, 16+ ಬಿಟ್ಬಿಟ್ಟು 16+ ತಗೊಂಡೆ. ಅವನ ಹತ್ರ ನನ್ನ ಫ್ರೆಂಡ್ ಹತ್ರ ಚೇಂಜ್ ಮಾಡಿ ತಗೊಂಡು ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಇವಾಗ 16+. ಇವ್ರು ಓನರ್ಶಿಪ್ ಅಲ್ಲಿ ಯೂಟ್ಯೂಬ್ ಮಾಡೋಕ್ಕೋಸ್ಕರ ಇವರಿಗೆ ಅಂತಾನೆ ತಗೊಂಡೆ. ಅದನ್ನ ಬಿಟ್ಬಿಟ್ಟೆ. ಅದೆಲ್ಲ ಅಷ್ಟೇ ಸ್ಟಾಪ್ ಮಾಡ್ಬಿಟ್ಟು ಇವಾಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಜನಕ ಮಹಾರಾಜರು ಚೈನಿ ಕೈನಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ತ್ಯಜಿಸಿದರೆ ಬಿಡಲ್ಲ. ಇವಾಗ ಬೀಳ್ದ ಪದಾರ್ಥ ಕದ್ದು ಮುಚ್ಚಿ ಹಂಗಾದ್ರೆ ಹಾಕೋ ವಿಷಯಗಳು ಕಿವಿ ಗೊತ್ತಾವೆ. ಇನ್ನೊಂದ್ಸರಿ ಬಿತ್ತು ಅಂತಂದ್ರೆ ಪಕ್ಕ ಬಾಯಿಗೆ ಪೆಟ್ರೋಲ್ ಒಯ್ಯೋದು ನೋಡ್ಕೊಂಡಿರ್ಬೇಕಾರೆ. ಪೆಟ್ರೋಲ್ ಒಯ್ತೀನಿ ಬ್ರೋ. ಗಾಡಿ ತಗೊಂಡ್ರ ಮಿಸ್ಟರ್ ಅಜಯ್ ಕ್ಷತ್ರಿಯ? ಗಾಡಿ ತಗೊಂಡ್ರ ಗೈಸ್? ಗಾಡಿ ತಗೊಂಬೋದು ಯೂಟ್ಯೂಬ್ ಇಂದ ಒಂದು 20-25 ಸಾವಿರ ರೇಂಜಲ್ಲಿ ಬದೈತೆ. ನನಗೇನಪ್ಪ ಆಸೆ ಅಂತಂದ್ರೆ ಫುಲ್ ಕೇಸಲ್ಲಿ ತಗೊಂಡ್ಬಿಡೋಣ, ಸುಮ್ಮನೆ ಲೋನ್ ಎಲ್ಲ ಬೇಡ, ಸುಮ್ಮನೆ ರಿಸ್ಕ್ ಆಗೋತ್ತದೆ. ಇದು ಕಾನ್ಸ್ಟೆಂಟ್ ಅಲ್ವಲ್ಲ ರೆವೆನ್ಯೂ, ಒಂದ್ಸಲಿ ಹೋಗೋದು ಒಂದ್ಸಲಿ ಬರ್ಬೋದು, ಕಿತ್ಕೊಂಡು ಪರ್ಮನೆಂಟ್ ಏನಾಗಲ್ಲ, ಕಮ್ಮಿ ಆಗೋದು. ಮೇಂಟೈನ್ ಮಾಡೋದಲ್ಲ ಕಷ್ಟ ಸಿಕ್ಕಾಪಟ್ಟೆ. ನಮ್ದು ಮನೆ ಅವು ಇವು ಚೀಟಿ ಆಳು ಮೂಳು ಎಲ್ಲ ಹಾಕೊಂಡು ಇಷ್ಟಿಗೆ ಕೌಂಟರ್ ತಗೊಂಡು ಹೊರೇನಾ. ಅವ್ರ ಮದುವೆ ಸೇವಿಂಗ್ಸು ಮನೆ ಗಿನೆ ಎಲ್ಲ ಸಿಕ್ ಮನೆ ಎಲ್ಲ ಬೇಜಾನವೇ ಕಮಿಟ್ಮೆಂಟು. ಗಾಡಿ ತಗೊಂತೀನಿ ಖಂಡಿತ ಬಿಡಲ್ಲ. ಕೂಡಿ ಒಂದೇ ಸಲ ತಗೊಂಡು ಅಂದ್ಬಿಟ್ಟು ಸ್ಕಿಚ್ ಹಾಕಿದ್ದೀನಿ. ಅದಕ್ಕೆ ರಿಸ್ಕು ಫೈನಾನ್ಸ್ ಎಲ್ಲ ಬೇಡ. ಇವ್ರು ಹೇಳಿದ್ರು ನಡಿ ಲೋನಸ್ ಕೊಡ್ತೀನಿ ತಗೋ, ಎಲ್ಲ ನಿಂದೆ ಮೇಂಟೈನ್ ಮಾಡ್ಕೊಂತ, ತಲೆನೋವು ಬೇಡ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ತಗೊಂಡಿದ್ದೀನಿ. ನಿಮ್ಮ ಯೂಟ್ಯೂಬ್ ತಮ್ನೇಲ್ ಯಾರು ಎಡಿಟ್ ಮಾಡ್ತಾರೆ? ಇಟ್ಸ್ ನಂದಿ ಬ್ರೋ. ನಮ್ಮ ಯೂಟ್ಯೂಬ್ ತಮ್ನೇಲು ನಾನು ಮಾಡ್ಬೋದಿತ್ತು, ಟೈಮ್ ಇಲ್ಲ. ನಮ್ಮ ಅತ್ತೆ ಮಗ ಮಾಡ್ಕೊಡ್ತಾನೆ ಯಶವಂತ್ ಅಂತ. ಇವರು ನಮ್ಮ ಅಮ್ಮನ ಅಣ್ಣನ ಮಗ. ಅವ್ನು ಇವಾಗೆಲ್ಲ ಇಲ್ಲೇ ಸಿಗ್ನಲ್ ಕಾಲೇಜು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾವನೆ. ಸೆಕೆಂಡ್ ಇಯರು ಅವ್ನು ಮಾಡ್ಕೊಡ್ತಾನೆ. ನಾನು ಎಡಿಟರ್ ಮುಗಿಸ್ಕೊಂಡು ಸ್ಕ್ರೀನ್ಶಾಟ್ಗಳು ಏನೇನು ಬರ್ತದೋ ಅದೆಲ್ಲ ಅವ್ನು ಕಳಿಸ್ತೀನಿ. ಅವ್ನು ಬೆಳಗ್ಗೆ ಕಳಿಸ್ರೆ ಸಂಜೆ ಪೋಸ್ಟಿಂಗ್ ಅಷ್ಟೊತ್ತು ಕಳಿಸ್ತಾನೆ. ಅವ್ನು ಕಳಿಸ್ತಾ ಇರೋದು ನಮ್ಮ ಅತ್ತೆ ಮಗ ಕಳಿಸ್ತಾ ಇರೋದು. ನನಗ ನಿಮ್ಮ ಅಮ್ಮ ಅಂದರೆ ತುಂಬ ಇಷ್ಟ. ಶಿಲ್ಪಾ ತೇಜು ಇನ್ನೊಂದು ಇಷ್ಟ ಅಂತೆ. ಆಮೇಲೆ ಬ್ರೋ ಲವ್ ಬಗ್ಗೆ ವ್ಲಾಗ್ ಮಾಡಿ. ಲವ್ ಪ್ರ್ಯಾಂಕೋ, ಲವ್ ಲಾಗೋ, ಸ್ಮೈಲ್ ಗಿರಿ ಅದೆಲ್ಲ ಬೇಡ ಬ್ರೋ, ನಮ್ಗೆ ಸೆಟ್ ಆಗಲ್ಲ. ಲವ್ ಪ್ರ್ಯಾಂಕು, ಲವ್ ಗೀರು ಎಲ್ಲ ಇಲ್ಲ. ಬೇಜಾರು ಕನ್ಸಿಕೊಂಡಿದ್ದೀನಿ ನಾನು. ಲವ್ ಗಿವು ಆಡೋದ್ವಾ ನಂದು ಹೋಗ್ಬಿಟ್ಟು ಫುಲ್ ಇದಾಗೋತೀನಿ. ಅರ್ಜುನ್ ರೆಡ್ಡಿ KCS ಪ್ಲೀಸ್ ಒನ್ಸ್ ರಿಪ್ಲೈ ಮಾಡಿದ್ರು. ಮತ್ತೆ DM ರಿಪ್ಲೈ ಕೇಳ್ತೀರಾ ಗೈಸ್. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ದಿನಕ್ಕೆ ಒಂದು 10 ಅಂದ್ರೆ 200-250 DM ಬರ್ತವೆ. ತೆಗಿತಾ ಬರ್ತಾನೆ ಇರ್ತವೆ. ರಿಪ್ಲೈ ಮಾಡೋಕ್ಕಿಲ್ಲ. ಅದೇ ಹೇಳಲ್ಲ, ಈ ಟೈಮ್ ಇಲ್ಲ DM ರಿಪ್ಲೈ ಕೊಡೋದು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ರಿಪ್ಲೈ ಕೊಡೋದು ಯಾರಿಗೂ ಕೊಡೋದ. ನಾನು ಸುಮಾರು ಜನಕ್ಕೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೆ ಜಾಸ್ತಿ DM ಗೊತ್ತಿದ್ದಾಗ. ಕಾಲೇಜ್ ಬಗ್ಗೆ, ನಮ್ಮ ಇದ್ರ ಬಗ್ಗೆ, ಎಜುಕೇಷನ್ ರಿಲೇಟೆಡ್, ಫೀಸು ಎಷ್ಟೊಂದು ಜನ ರಿಪ್ಲೈ ಕೊಟ್ಟಿದ್ದೀನಿ. ಗೊತ್ತಿರ್ತದೆ ನಿಮಗೆ. ಸುಮಾರು ಜನ ಪ್ರಯತ್ನ ಮೀರಿ ಕಾಲೇಜ್ ಬಗ್ಗೆ ಕೇಳಿದ್ರೆ ಎಲ್ಲರಿಗೂ ರಿಪ್ಲೈ ಕೊಟ್ಟಿದ್ದೀನಿ. ಯಾರಿಗೂ ಬಿಟ್ಟಿಲ್ಲ. ಕಾಲೇಜ್ದು ಹಿಂಗೆ ಏನು ಅಂತ ಅದೆಲ್ಲ ಕೊಟ್ಟಿದ್ದೀನಿ. ಸುಮ್ಮನೆ ಎಲ್ಲೋ ಅದು ಇದು ಗುಡ್ ಬೈ ಅಂತ ಮಾಡೋರಿಗೆ ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಆಗಲ್ಲ, ಅರ್ಥ ಮಾಡ್ಕೊಳ್ರಿ. ದಿನಕ್ಕೆ 200 ಜನಕ್ಕೆ ಮೆಸೇಜ್ ಮಾಡಬೇಕು ಅಂದ್ರೆ ಆಗುತ್ತೆ, ನೀವೇ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ರಿಪ್ಲೈ ನೋಡೋಕೆ ಹೋಗಲ್ಲ. DM ಓಪನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಅಣ್ಣ ನೀವು ಕ್ರಿಕೆಟ್ ನೋಡೋಲ್ವಾ? ಕ್ರಿಕೆಟ್ ನೋಡ್ತೀನಿ. ಸಂದೀಪ್ ಅಂತ ಕಂಡಿದ್ದೀರಾ? ಕ್ರಿಕೆಟ್ ನೋಡ್ತೀನಿ. IPL ಟೈಮಲ್ಲಿ ಮಾತ್ರ ನೋಡ್ತೀನಿ. ಅದು RCB ಮ್ಯಾಚ್ ಇದೆ ಮಾತ್ರ ನೋಡ್ತೀನಿ. ನಾವು ನೋಡೋಕೆ ಹೋಗಲ್ಲ ಅಷ್ಟೇ.
ಸಿಂಚನ ಆರಾಧ್ಯ ಮಾರ್ನಿಂಗ್ ಟು ಈವ್ನಿಂಗ್ ಟೈಮ್ ಸ್ಪೆಂಡ್ ವಿತ್ ಯುವರ್ ಸಿಸ್ಟರ್ ವ್ಲಾಗ್ ಮಾಡ್ತೀನಿ. ಅದೇನೋ ಸೇಯಿಂಗ್ ಎಸ್ ಅಂತ ಏನೋ ಎಲ್ಲ ಮಾಡ್ಕೊಂಡೋಳಂತೆ, ಅದನ್ನು ನಾನು ಮಾಡ್ತೀನಿ ಮುಂದೆ. ಇವ್ರ ಜೊತೆ ಚೆನ್ನಾಗಿ ಬರ್ತದೆ ವೀಡಿಯೋಗಳು. ನಿಮ್ಮ ಫೇವ್ರೇಟ್ ಸ್ಪೋರ್ಟ್ಸ್ ಯಾವುದು? ವಿಶು 14 ಗೋಡ. ಫೇವ್ರೇಟ್ ಸ್ಪೋರ್ಟ್ಸ್ ಯಾವುದಿಲ್ಲ ಬ್ರೋ, ಬ್ಯಾಡ್ಮಿಂಟನ್ ಆಡ್ತೀನಿ, ಅದೊಂದು ಕ್ರೇಜು. ಅದು ಆಡ್ಬಿಟ್ರೆ ಇನ್ನೇನು ಆಡೋಕೆ ಹೋಗಲ್ಲ. ಅಲ್ಲಿ ಇಲ್ಲಿ ಗಲ್ಲಿ ಕ್ರಿಕೆಟ್ ಗೊತ್ತಲ್ಲ, ಅಷ್ಟು ಆಡ್ಬಿಟ್ಟು ಅದು ಅಪರೂಪ, ಅದಕ್ಕೂ ಹೋಗಲ್ಲ. ಹೋದ್ರೆ ಇಲ್ಲಿಲ್ಲ. ನಮ್ಮ ಮನೆ ತವ ದನ ಮೇಕೆ ಕಟ್ಕೊಂಡು ಕೂಡ ಹಾಕ್ಬಿಟ್ಟು ನಾನು ಇಕ್ಕಟ್ಟಿಗೆ ಹಾಕಿ ಹೋಗ್ತವ್ರೆ, ಅವಕ್ಕೆಲ್ಲ ಟೈಮ್ ಇಲ್ಲ. ಲೈಕ್ ಇಲ್ಲ ಹೌಸ್ ಬ್ರೋ, ನಿಮ್ಮ ಮದುವೆ ಯಾವಾಗ? ಮತ್ತೆ ನಿಮ್ಮ ಅಮ್ಮನ ಕೇಳಿ ನೀವು ಮದುವೆಗೆ ಹುಡುಗಿ ಹೇಗಿರಬೇಕು? ಬೇಡ ಬಿಡ್ರಿ ಮದುವೆ. ಭಾವನಾ ಶೈವ ಟ್ರೂತ್ ಆರ್ ಡೇರ್ ಚಾಲೆಂಜ್ ಆಡ್ತೀನಿ. ಎಕ್ಸ್ಟ್ರಾಡಿನರಿ ಫನ್ನಿಯಷ್ಟು ವೀಡಿಯೋಗಳೆಲ್ಲ ಬಿಡ್ತೀನಿ, ನೋಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಯೂಟ್ಯೂಬ್ನ ಚಾನಲ್ನ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬಿಂದ ಏನು ₹1 ದುಡ್ಡು ಬರಲ್ಲ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್, ನಮ್ಮ GB ಕನ್ನಡ ಫ್ರೆಂಡ್ಸ್ ಅಂತ ಲೋಗೋ ಫೋಟೋ ಹಾಕಿರೋ ಪಕ್ಕ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಯಾವುದೇ ವೀಡಿಯೋ ಹಾಕಿದ್ರು ಟಕ್ಕಂತ ನಿಮಗೆ ನೋಟಿಫಿಕೇಶನ್ ಬರ್ತಾಯಿದೆ, ಇವನು ವೀಡಿಯೋ ಹಾಕೋರು ಅಂತ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ಸರ್, ಥ್ಯಾಂಕ್ ಯು. ಭೂಮಿಕಾ ಹಾಕೋರೆ, ಅಣ್ಣ ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ವೀಡಿಯೋಸ್ ಡೈಲಿ ತಪ್ಪದೇ ನೋಡ್ತೀವಿ, ಹೀಗೆ ವೀಡಿಯೋಸ್ ಮಾಡಿ. ಅನುಷಾ ಥ್ಯಾಂಕ್ಸ್ ಅಕ್ಕ. ನಿಮ್ಮ ಫೇವ್ರೇಟ್ ಹೀರೋ ಯಾರು ಬ್ರೋ? ಫೇವ್ರೇಟ್ ಹೀರೋಯಿನ್ ಯಾವ್ದಿಲ್ಲ ಬ್ರೋ. ಕನ್ನಡ ಯಾವುದೇ ಫಿಲಮ್ ಇಟ್ರು ₹200 ಕಿತ್ಕೊಂತೀನಿ, ಸೀದಾ ಎಮ್ಮಲ್ಲ ರೂಪ ಥಿಯೇಟರ್ ಹೋಗ್ತೀನಿ, ಫಿಲಮ್ ನೋಡ್ಕೊಂಡು ಮನೆಗೆ ಬರ್ತೀನಿ. ಫೇವ್ರೇಟ್ ಅಂದಿನಲ್ಲಿ ಎಲ್ಲ ನೋಡ್ತೀನಿ, ಎಲ್ಲರೂ ಒಂಥರ ಕನ್ನಡ ಫಿಲಮು. ಹೀರೋಯಿನ್ ಫೇವ್ರೇಟ್ ಹೀರೋ ಹಿಂಗ ನೋಡಿ ಕೂತ್ಕೊಂಡು ಸೈಲೆಂಟ್ ಏನು ಮಾತಾಡ್ದಂಗೆ ಇವರೇ ಹೀರೋ. ಅಪ್ಪ ಅಮ್ಮನ ಹೀರೋ ನೋಡ್ಕೊಳ್ರಿ, ಅದನ್ನ ಫುಲ್ಲು ಒಂಥರ ಮನೋರಂಜನೆ ನೋಡ್ಕೊಳ್ರಿ. ಮತ್ತು ನಿಮ್ಮ ಲೈಫಲ್ಲಿ ಮೋಟಿವೇಶನ್ ಆಗಿ ತಗೊಳ್ರಿ. ಫೇವ್ರೇಟ್ ಅಂತ ಎಲ್ಲ ಕಿತ್ತಾಡಕ್ಕೆ ಹೋಗ್ಬೇಡ್ರಿ. ವೈಸ್ ಯುವರ್ ಗರ್ಲ್ ಫ್ರೆಂಡ್ ಬ್ರೋ? ಮಾಣಿಕ್ಯ. ವೈಸ್ ಯುವರ್ ವಿಲೇಜ್ ನೇಮ್ ಬ್ರೋ? ವೆನ್ ವಿಲ್ ಯು ಟೇಕ್ ಯುವರ್ ಡ್ರೀಮ್ ಬೈಕ್ GT650? ಸವಾಸಕ್ಕೆ ಮಾತ್ರ ಹೋಗಲ್ಲ, ನನ್ನ ಫ್ರೆಂಡ್ ಕಿರಣ್ ಅನುಭವಿಸ್ತಾನೆ. ಒಂದ್ಸರಿ ಸರ್ವಿಸ್ ಹೋದಾಗ 10,000 ಬೇಕು, ಪೆಟ್ರೋಲ್ 18-20 ಹಾಕೋನೆ, ಅದು ಎಕ್ಸಾಸ್ಟ್ ಹಾಕ್ಸೋನೆ, 18-20 ಕಿಲೋಮೀಟರ್ ಮೈಲೇಜು. GT ಸವಾಸಕ್ಕೆ ನಮಸ್ಕಾರ, ನನ್ನ ಕೈ ಮೇಂಟೈನ್ ಮಾಡೋಕ್ಕಾಗಲ್ಲ ಬ್ರೋ. ಯೂಟ್ಯೂಬ್ ಇನ್ಕಮ್ ಅಂತ ಬ್ರೋ? ಫಸ್ಟ್ ಪೇಮೆಂಟ್ ಬಂತು ಹೇಳಿದ್ದೀನಿ, ಸೆಕೆಂಡ್ ಪೇಮೆಂಟ್ ಬರಬೇಕು. ಕ್ರಿಯೇಟರ್ಸ್ಗೆಲ್ಲ ಗೊತ್ತಿರ್ತದೆ, ಯೂಟ್ಯೂಬ್ ಪೇಮೆಂಟ್ ಬರೋದು ಮಂತ್ ಎಂಡಲ್ಲಿ 25-30 ತಾರೀಕು ಅಷ್ಟರಲ್ಲಿ ಸೆಕೆಂಡ್ ಪೇಮೆಂಟ್ ಬರ್ತದೆ. ಸೆಕೆಂಡ್ ಪೇಮೆಂಟ್ ವೆಯ್ಟಿಂಗ್ ಅಷ್ಟೇ, ಎಷ್ಟು ಬರ್ತದೆ ಗೊತ್ತಿಲ್ಲ. ಆಮೇಲೆ ಇನ್ನೂ ಸುಮಾರು ಜನ ಏನಾದ್ರು ಕೇಳಿದ್ದೀರಾ, ಅಮ್ಮ ನಿಮ್ಮ ಅಪ್ಪ ಸಪೋರ್ಟ್ ನಿಮ್ಮ ಯಾವಾಗಲೂ ಹೀಗೆ ಇರಲಿ. ಅಮ್ಮ ಸಪೋರ್ಟ್ ಮಾಡ್ತಾರೆ, ನಮ್ಮ ಅಮ್ಮಗೆ ಏನು ಅಂತ ಗೊತ್ತಿಲ್ಲ, ಏನೋ ಮಾಡ್ಕೊಂಡು ಹೋಗ್ತಾನೆ, ಮಾಡ್ಕೊಂಡು ಹೋಗ್ಲಿ, ನನಗೇನೋ ಬೇಕಾಗುತ್ತೆ. ಮುಂಚೆ ಹಂಗಿದ್ದು ಹಂಗೆ ಇರ್ತೀನಿ ಅಷ್ಟೇ. ಅಮ್ಮ ಹಂಗೆ ಬರ್ತೀನಿ, ಇರ್ತಿದ್ದಾನೆ ಓದ್ಬಿಡ್ತೀನಿ. ಇವ್ರು ಲಾಕ್ ಸರ್ ಅವರ್ ಥೆರಪಿ ಬ್ರೋ, ಯುವರ್ ಮಾಮ್ ಈಸ್ ನೆಕ್ಸ್ಟ್ ಲೆವೆಲ್. ನಂದಿತಾ ಥೆರಪಿ. ಎಷ್ಟು ಜನ ಇದ್ರ ಬಗ್ಗೆ ಮಾಡಿದ್ರು, ಒಂದ್ಸಲಿ ಅಬ್ರಾಡಿಂದೆಲ್ಲ ಮೆಚ್ಚ ಮಾಡ್ಬಿಟ್ಟವ್ರಿ. ಯಾವ್ದು US ಆ ಥರ ಎಲ್ಲ, ಇಲ್ಲಿ ಅಂದ್ರೆ US ಅಂದ್ರೆ ಅವರಲ್ಲ, ನಮ್ಮವರು ಅಲ್ಗೋಗಿರ್ತಾರಲ್ಲ ಅವರು ಒಂದು 4-5 ಜನ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಗೋದು, ಅಯ್ಯೋ ನಮ್ಮ ಫಾರಿನ್ ಕಂಟ್ರಿದೆಲ್ಲ ವಿಡಿಯೋ ಮಾಡ್ತಾವ ಅಂತ. ನಾನೆಲ್ಲ ಸುಮ್ಮನೆ ಡೌಗೆ ಮಾಡ್ತಾರೆ ಅನ್ಕೊಂಡು ಪ್ರೊಫೈಲ್ ಓಪನ್ ಮಾಡಿದೆ, ಎಲ್ಲ ಅಲ್ಲಿನ ಫೋಟೋ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು, ಪರವಾಗಿಲ್ಲ ಕಂಡ್ರಿ ನನ್ನ ವಿಡಿಯೋ ಫಾರಿನ್ ಓಡ್ತಾವಲ್ಲ ಅಂತ. ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರೆಲ್ಲ ಅಬ್ರಾಡಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಮ್ಮ ಕನ್ನಡಿಗರಾಗಿ ನೀವು ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು. ಹೌ ಯು ವಿಲ್ ಡೂ ಮೆಮೊರಿ ಮ್ಯಾನೇಜ್ಮೆಂಟ್? ಸ್ಟೋರೇಜ್ ಫುಲ್ ಆಗಲ್ವಾ? ಫುಲ್ ಆಗುತ್ತೆ ಬ್ರೋ, ಬರೀ 128 GB. ಇವತ್ತು ಮಾಡಿದ್ರೆ ಇವತ್ತು ಪೋಸ್ಟ್ ಆಗಿ ಒಂದು 2 ಸಾಧ್ಯ ಎಲ್ಲ ನಿಂಟ್ಬಿಡ್ತೀನಿ. ಏನು ಇಲ್ಲ ನನ್ನ ಹತ್ರ ಮೆಮೊರಿ. ಸಿಕ್ಕಾಪಟ್ಟೆ ಮೆಮೊರಬಲ್ ಆಗಿದ್ರೆ ಒಂದು ಸೇವ್ ಮಾಡ್ಕೊಂಡು ಹೇಳ್ತಿದ್ದೀನಿ, ಇಲ್ಲ ಎಲ್ಲ ಕಿತ್ತಾಕ್ತೀನಿ. ನೆಕ್ಸ್ಟ್ 1 TB ಐಫೋನ್ ತಗಬೇಕು, ಆಲ್ತಾ ಇಲ್ಲ ಇದು ನೋಡೋಣ. ಒಳ್ಳೆ ದುಡ್ಡು ಏನಾದ್ರು ಬಂತು ಅಂದರೆ ನಮ್ಮ ಅಪ್ಪನ ಬಂದ ಈ ಸರಿ ಜಾಡೋದು ಪಾಲೋದೆಲ್ಲ ಒಂದು 80,000-90,000 ಎತ್ತಿಕ್ಕದೆ. ಖರ್ಚೆಲ್ಲ ಕಳೆದ ಒಂದು 50,000 ಉಳಿಬೋದು. ಡೀಲ್ ಮಾಡ್ತೀನಿ. ಯೂಟ್ಯೂಬ್ ಅಡ್ಜಸ್ಟ್ ಮಾಡಿ 1 TB ಫೋನ್ ತಗಬೇಕು ಅಂತ ಸ್ಕೆಚ್ ಹಾಕಿದ್ದೀನಿ, ಗೊತ್ತಿಲ್ಲ. ಬ್ರೋ ನೀವು ಸಿಂಗಲ್ಲ? ಮಹಾದೇವ್ ಸ್ವಾಮಿ ಸಿಂಗಲ್ಲ, ಹೇಳ್ತೀನಿ ಅಣ್ಣ. ಬ್ರೋ ಸೆಂಡ್ ಮಿ ₹50 ಪ್ಲೀಸ್. ಇದೆ ನನ್ನ ಕ್ವಶನು. ಲಿಖಿತ್ ₹50 ಕಳ್ತಾರೆ ಅಮ್ಮ. ಲಿಖಿತ್ ₹50 ಅಂತ ಹಾಕಲ್ಲ ಫೋನ್ಗೆ. ಬರೋ ₹50 ನೆನಪಾಗೋಯ್ತು ನನಗೆ. ಡಿಗ್ರಿ ಓದ್ಬೇಕಾದ್ರೆ ದಿನಕ್ಕೆ ₹50, ದಿನಕ್ಕೆಲ್ಲ ವಾರಕ್ಕೆ ₹50. ಎಂಥ ಬಾಳೆಲ್ಲ ಮಾಡ್ಬಿಟ್ಟಿದ್ವಿ ಅಂದರೆ ಅದೆಲ್ಲ ಹೇಳ್ಕೊಂಡ್ಬಿಟ್ರಿ, ಹೇಳಿದ್ರೆ ನಂಬಿಡ್ತೀರಾ? ₹50 ಗ್ಯಾರ ನಮ್ದೆಲ್ಲ ಡಿಗ್ರಿಲಿ ₹5 ದಿನಕ್ಕೆ ಊಟ ನಮ್ಮದು. ಇವಾಗ ಕಾಲೇಜಲ್ಲಿ MBA ಸೇರ್ಕೊಂಡು ಫಸ್ಟ್ ಸೆಮ್ಮಲ್ಲಿ ₹50 ಜೀವನ ಮಾಡಿದ್ದೀನಿ. ₹50 ಇಟ್ಕೊಂಡು ಏನಾದ್ರು ತಿಂದರೆ ಖರ್ಚಾಗುತ್ತೆ ಅಂದ್ಬಿಟ್ಟು ವಾಪಸ್ ಬಂದಿದ್ದೀನಿ. ಇವತ್ತು ಮನ್ಸಿಗೆ ಬೇಕಾದ ತಿನ್ನೋ ಅಷ್ಟು ಕೊಟ್ಟಿದ್ದೀರಾ, ದೇವ್ರು ಕೊಟ್ಟವನೇ. ಅಮ್ಮ ಕೊಟ್ಟಿದ್ದೀನಿ, ಅಪ್ಪ ಕೊಡ್ತಾರೆ ಅಷ್ಟೇ. ಇಷ್ಟು ದಿನ ಆದರೂ ಯಾರು ನಿಮಗೆ ಕ್ರಶ್ ಇಲ್ವಾ? ಸಿಂಚನ ಮಂಜುನಾಥ್. ಇವಾಗ ಬಂದು ನೋಡ್ರಿ ಪಾಯಿಂಟ್ ಲವರ್ ಕೇಳ್ತಾ ಇದ್ದೀರಾ, ಕ್ರಶ್ ಕೇಳೋರೆ. ಸಿಂಚನ ಮಂಜುನಾಥ್ ಅನ್ನೋರು, ಇಷ್ಟು ದಿನ ಆದರೂ ಯಾರು ನಿಮಗೆ ಕ್ರಶ್ ಇಲ್ವಾ? ಹೇಳ್ತೀನಿ ಕೇಳಿಸ್ಕೊಳ್ರಿ. ನನ್ನ ಲೈಫು ಚಿಕ್ಕ ವಯಸ್ಸಿಂದ ಒಳ್ಳೆ ಮಂಗ ಇದ್ದಂಗಿದ್ದೆ. 10ನೇ ಕ್ಲಾಸ್ ಹೊರಗೆ ಒಳ್ಳೆ ಇವನಿದ್ದಂಗಿದ್ದೆ. ನನ್ನ ಫೋಟೋ ನೋಡ್ಬಿಟ್ಟು ಉಳ್ಳಾಟ ನಕ್ಬಿಡ್ತೀರಾ. ಇವಾಗ ನಮ್ಮ ಅಪ್ಪನ ಜೀನ್ಸಿಂದ ಒಂಚೂರು ಡಿಗ್ರಿ ಫೈನಲ್ ಬಂದು ಗಡ್ಡ ಬಂತು. ಅವಾಗ ಒಂಚೂರು ನೋಡೋಕೆ ಚೆನ್ನಾಗಿದ್ದೀನೋ ಇವಾಗ ಗೊತ್ತಿಲ್ಲ. ಇವಾಗೂ ಚೆನ್ನಾಗಿಲ್ಲ ಅನ್ಸುತ್ತೆ, ಯಾರು ಇಲ್ಲ. ಹೆಂಗಪ್ಪ ಅಂತಂದರೆ ನಮಗೆಲ್ಲ ಫುಲ್ ಕ್ರೇಜ್ ಹುಡುಗರನ್ನು ಇದ್ದೇ ಇರ್ತದೆ. ಅವ್ರು ನೋಡಿ ಇಷ್ಟ, ಇವ್ರು ನೋಡಿ ಇಷ್ಟ ಆಗುತ್ತೆ. ನಮ್ಗೆ ಹಂಗೆ ಆಗಿತ್ತು ಡಿಗ್ರಿಲಿದ್ದಾಗ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿಲಿ ಅಂತೆಂತ ಇವನ್ನೆಲ್ಲ ಹುಡುಗಿನಾಗ ನೋಡ್ತಾವೆ. ನಮ್ಗೆ ಒಂದು ಸಿಕ್ತಿವಲ್ಲಪ್ಪ, ಏನಪ್ಪ ಮಾಡೋದು ಅಂದ್ಕೊಂಡು 3 ವರ್ಷ ಹಂಗೆ ಕಳ್ಬಿಟ್ಟ. ನಮ್ಮ ಹುಡುಗರು ಹೆಂಗಲ್ಲ ಅದೇ ಒಬ್ಬರಿಂದ. ನನ್ನ ಫ್ರೆಂಡ್ ಮೊನ್ನು ಸಿಕ್ಕಾಪಟ್ಟೆ ಜೊತೆಗೆ ಯಾವಾಗ ನಾನು ಭೂಷಣ್ ಹೋಗಿವ ಮಚ್ಚ ನೋಡೋ ಹೊರಡೋನು ಹೆಂಗೋ ನೋಡು, ಇವನು ಮೊನ್ನು ಸೇಮ್ ನೋಡೋನು ಹೆಂಗವನು ಹೆಗ್ನೈಡಿಯನ್ ಇದ್ದಂಗೆ ಅವ್ನು ಹಂಗವ್ನು ಹಿಂಗವನೇ ಅವ್ನು ಹಾಕಂತಿರ್ತಾವೆ ನೋಡು. ನಮ್ಗೇನೋ ಬಂದಿರು ನಿನ್ಗೇನೋ ಬಂದಿರು ಅಂತ ಇದ್ದೇ ಡಿಸ್ಕಷನ್ನು.
ಆಗಿಲ್ಲ ಅಂದ್ರೆ ಆಗಿತ್ತು, ನಮಗಾಗಿತ್ತು, ಎಲ್ಲರಿಗೂ ಇರ್ತದೆ, ಹುಡುಗರ ಮೇಲೆ ಎಲ್ಲರಿಗೂ ಇದ್ದೇ ಇರ್ತದೆ. ಅದೇನು ಮಾಡ್ತೀರಾ, ಯಾರು ಹೇಳ್ಕೊಳಕ್ ಹೋಗಲಿಲ್ಲ, ನಮ್ಮ ಅಷ್ಟೊಂದು ಮೀಟ್ರ್ ಬರ್ತಿರ್ಲಿಲ್ಲ. ಇವರು ಬೇರೆ ರೀಸನ್ಗಳವೆ, ಸುಮ್ಮನೆ ಏನಕ್ಕೆ ಅದೆಲ್ಲ ಮಾಡ್ಬಿಟ್ರು. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವರೆಲ್ಲ ಲವ್ ಇವು ಮಣ್ಣು ಮೋಸದಿಂದ ಮಾಡ್ಕೊಂಡು ಕಷ್ಟ ಬಿದ್ದು ಓದಿಸ್ತವ್ರೆ. ಅವನ್ನೆಲ್ಲ ಬಿದ್ದು ಹಾಳು ಮಾಡ್ಕೊಂಡ್ರೆ ನಾವೇ ಹಾಳಾಗೋದು, ಅಧ್ವಾನ ಆಗೋದು. ಏನೋ ದುಡ್ಡು ಇಟ್ಕೊಂಡು ಚೆನ್ನಾಗಿ ಜೀವನ ಮಾಡ್ಕೊಂಡು ದಿಲ್ದಾರಾಗಿದ್ರೆ ಬಿಡು ಓಡಾಯಿಸ್ಬೋದು, ದುಡ್ಡು ಅನ್ಬೋದಿತ್ತು. ಆ ಥರ ಓಡಾಯಿಸೋ ಬುದ್ಧಿ ಇಲ್ಲ ಇತ್ತು. ಕ್ರಶ್ಗೆ ಇಷ್ಟೊತ್ತು ಯಾರು ಹೇಳ್ಕೊಳಕ್ ಹೋಗಲಿಲ್ಲ. ಕ್ರಶ್ ಅಲ್ಲ ಅದು, ಆ ಟೈಮಲ್ಲಿ ಅಟ್ರಾಕ್ಷನು. ಕ್ರಶ್ಶೇ ಬೇರೆ, ಅಟ್ರಾಕ್ಷನ್ನೇ ಬೇರೆ. ಸುಮ್ಮನೆ ನೋಡೋದು ಚೆನ್ನಾಗಿರ್ತದೆ ಅಂತ ಅನ್ಸಿರ್ತದೆ. ಹೇಳ್ಕೊಂಬಿಡೋಣ ಅಂತ ಹೋಗೋಷ್ಟಕ್ಕೆ ಅವ್ರು ಕೆಟ್ಟಬಾಳ ಗೊತ್ತಾಗ್ತದೆ. ಬೇಜಾನ್ಗಳು ಆಟಗಳು ಗೊತ್ತಾಗ್ತವೆ. ಕೈ ಮುಗ್ಬಿಟ್ಟು ಸವಾಸನೆ ಮಾಡೋದು ಸುಮ್ಮನೆ ಹೋಗ್ತೀನಿ ಅಷ್ಟೇನೆ. ಡಿಗ್ರಿವರೆಗೂ ಇದೇ ಆಯಿತು. ಯಾರೋ ನೋಡಿರ್ತೀವಿ ಚೆನ್ನಾಗವ್ರಲ್ವಾ ಅಂತ ಯೋಚನೆ ಮಾಡಿರ್ತೀನಿ, ನೋಡ್ತೀನಿ. ಸರಿ ಏನು ಹೇಳ್ಕೊಳಲ್ಲ, ಮಾತಾಡ್ಸೋದಿಲ್ಲ. ಅದೊಂದು ಡಿಗ್ರಿಲಿ ಇದ್ದಾಗ ನೋಡ್ಬಿಟ್ರೆ ನನ್ನ ಒಂದಿಬ್ರು ಹುಡುಗಿರು, ಅದು ಎಕ್ಸಾಮ್ ಟೈಮಲ್ಲಿ ನೋಟ್ಸ್ ಅಸೈನ್ಮೆಂಟ್ ಕಳ್ಕೊಂಡು ಬಿಟ್ರೆ ಒಂದೇ ಒಂದು ಹುಡುಗಿನ ಮಾತಾಡ್ಸಿಲ್ಲ. ನಮ್ಮ ನೆಮ್ಮಂಗ್ಲ ಜೂನಿಯರ್ ಕಾಲೇಜ್ ಹುಡುಗರು ಕೇಳಿ ಗೊತ್ತಾಗ್ತದೆ, ನಮ್ಮ ಜೊತೆ ಹುಡುಗರನ್ನ ಕಣ್ಣೆತ್ತು ನೋಡ್ತಿರ್ಲಿಲ್ಲ. ಅವ್ರು ಅಲ್ಲಿದ್ರೆ ನಾವು ಇಲ್ಲಿ, ಅವ್ರ ಹತ್ರ ಮಾತಾಡ್ಸಿಲ್ಲ ಬಿಡ್ರಿ. ನಾನು ಹುಡುಗಿರ್ ಸವಾಸಿಗೆ ಹೋದನಲ್ಲ ನಾನು, ಒಬ್ರದೋ ಇಬ್ರದೋ ಒಬ್ರೇ ಅನ್ಕೊಂಡ್ರೆ ಅದನ್ನು ಫೋನ್ ನಂಬರ್ ಎಲ್ಲ ಮಾಡ್ಕೊಂಡಿದ್ದು. ಇವಾಗಲೂ ಒಬ್ರು ಅವ್ರ ಹೆಸರು ಫುಲ್ ಡ್ಯಾಮೇಜ್ ಆಗೋದು, ಏನಾಗಲ್ಲ, ಒಳ್ಳೆ ಹುಡುಗಿನೇ. ನೋಟ್ಸು ಗಿಡ್ಸು ಅಂತ ಕಳ್ಸೋದು ಒಂದೇ ಹುಡುಗಿ ಇದ್ದಿದ್ದು. ನನಗೂ ಗೊತ್ತು, ಮೊನೋರು ಸಿಕ್ಕಾಪಟ್ಟೆ ಕ್ಲೋಸ್ ಹುಡುಗಿ. ಮೊನೋರಿಂದ ಫ್ರೆಂಡ್ ಆಗಿದೆ ಹುಡುಗಿ. ಅವ್ರ ಹತ್ರ ಇಂದ ನೋಟ್ಸ್ ಗಿಡ್ಸಿ ಕಟ್ಕೊಂಡು ಡಿಗ್ರಿ ಮಾಡೋದಿರುತ್ತೆ. ಆಮೇಲೆ ಅವ್ರ ನಂಬರ್ ಡಿಲೀಟ್ ಮಾಡಾಕ್ಬಿಟ್ಟೆ, ಯಾಕೆ ಬೇಕಪ್ಪ ಸುಮ್ಮನೆ ಅಂತ ಅಂದ್ಬಿಟ್ಟು ಭಯ ಆಗೋಯ್ತು. ಆಮೇಲೆ ಅವ್ರ ನಂಬರ್ ಡಿಲೀಟ್ಬಿಟ್ಟು ಅವತ್ತೇ ಲಾಸ್ಟು. ನಮ್ಮ ಹುಡುಗರು ಭಾಳ ಗೊತ್ತೇ ಓದಿರ್ತದೆ, ಯಾರು ನೋಟ್ಸು ಅಸೈನ್ಮೆಂಟ್ ಎಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡೋದಂತೂ ಸಿಗಲ್ಲ. ನಾವು ಇರೋದ್ರಾಗ ಅಷ್ಟೇ ಓದ್ತಾ ಇದ್ದೋ ಅಷ್ಟೇ. ಹಂಗೆ ಮಾಡ್ಕೊಂಡು ಅಷ್ಟು ಮುಗ್ದಾಯ್ತು. ಲವ್ ಗಿವ್ ಎಲ್ಲ ಇಷ್ಟೇ, ಯಾರು ಸಿಕ್ಕಿಲ್ಲ, ಯಾರು ಸವಸಕ್ಕೆ ಹೋಗಿಲ್ಲ. ಇವಾಗಲೂ ಆಚಾರ್ಯ ಕಾಲೇಜ್ ಓದ್ತಾ ಇದ್ದೀರಲ್ಲ, ಆಚಾರ್ಯ ಕಾಲೇಜಲ್ಲಿ ಏನು ಹುಡುಗಿರಿಗೆ ಬರೋಣ ಹಂಗೆ ಹಿಂಗೆ ಯಾರು ಸಿಕ್ಕಿಲ್ವಾ ಹಂಗೆ ಅನ್ಕೋಬೇಡ್ರಿ. ದೊಡ್ಡ ನಮಸ್ಕಾರ. ಸವಾಸಕ್ಕೆಲ್ಲ ನಮ್ಮ ಕಾಲೇಜಲ್ಲಿ ಕೈ ಹಾಕಕ್ಕೆ ಹೋಗಿಲ್ಲ. ಹಾಕಕ್ಕೆ ಏನಾರ ಕೆಲಸಗಳು ಹೋಗ್ತವೆ. ಚೆನ್ನಾಗಿದ್ದೀನಿ ಇವಾಗ, ಅಂಥಕ್ಕೆಲ್ಲ ಕೈ ಹಾಕಕ್ಕೆ ಹೋಗಿಲ್ಲ. ಇನ್ನು ಮುಂದೆ ಜೀವನ ಅದೇ. ಯಾವ ಹುಡುಗಿಗೆ ಸವಾಸ ಬಿಟ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಪ್ಪ ಅಮ್ಮನ. ಎಲ್ಲ ಲವ್ ಇವು ಎಲ್ಲ ಟೆಂಪ್ರರಿ. ನಿಮ್ಗೆ ಹಂಗೂ ಇದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವ್ರು, ನಿಮ್ಗೆ ಇಷ್ಟಪಡ್ತಾರೆ, ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಿ ಅಂತಂದರೆ ಇಷ್ಟಪಡಿ. ಅದು ಬಿಟ್ಬಿಟ್ಟು ಈ ಥರ ಫುಲ್ಲು ಅಡಿಕ್ಟ್ ಆಗ್ಬಿಡೋದು, ಹುಚ್ಚು ಥರ ಆಗ್ಬಿಡೋದು, ಏನೇನು ಮಾಡ್ಕೊಂಬಿಡೋದು ಅವ್ರಿಗೋಸ್ಕರ ಎಲ್ಲ ಬಿಟ್ಬಿಡ್ರಿ. ಅಷ್ಟೇ. ಯಾರಿಲ್ಲ ನನಗೆ, ಒಬ್ಬನೇ ಆರಾಮಾಗಿದ್ದೀನಿ. ಪ್ರೂಫ್ ಎಲ್ಲ ನೋಡ್ರಿ. ನನ್ನ ಫೋನ್ ಪಾಸ್ವರ್ಡ್ ಅವಳಿಗೆ ಗೊತ್ತು, ಅವ್ನ ಫೋನ್ ಪಾಸ್ವರ್ಡ್ ನನಗೆ ಗೊತ್ತು. ಯಾರಿಲ್ಲ, ಅವಳಿಗೆ ಗೊತ್ತು, ನಂದು ಚರಿತ್ರೆ ಗೊತ್ತು. ಫೋನ್ ಪಾಸ್ವರ್ಡು ಗೀಸ್ವರ್ಡು ಫೋಟೋ ಗೀಟೋ ಎಲ್ಲ ಮಾಡ್ತಿರ್ತಾಳೆ. ನನ್ನ ತಂಗಿ ಬೆಳಗ್ಗೆ ಕಾಲೇಜಿನ ಮೇಲೆ ಸಾಯಂಕಾಲ ಫೋನ್ ಮಾಡ್ತಿರ್ತಾಳೆ. ಏನೇನು ಮಾಡ್ಕೊಂಬಂದಾನೆ, ಫೋಟೋ ಗೀಟೋ ಯಾರು ತಗೊಂಬಂದಾನೆ, ಏನಿಲ್ಲ ಅದೇ ಹುಡುಗರು ಕಿತ್ತಾಡಿರೋ ಹೊಡೆದಾಡಿರೋ ತಲೆ ಮೇಲೆ ನಾವು ನಿಮ್ಗೆ ಅಲ್ಲ ಪ್ರೊಫೆಸರ್ ಹತ್ರ ಬೈಸ್ಕೊಂಡಿರೋ ಅವೇನೆ. ಏನಿಲ್ಲ ಸೀಕ್ರೆಟು. ನಮ್ಮ ಅಪ್ಪಂಗೂ ಗೊತ್ತು, ನಮ್ಮಗೂ ಗೊತ್ತು. ಗೊತ್ತಾಗಿರೋ ಯಾವತ್ತೋ ಗೊತ್ತಾಗಬೇಕಾಯ್ತು. ಯಾವ ಥರ ಮಾತಾಡಿದ್ದೀನಿ ನಮ್ಮ ಹತ್ರ ನಾನು, ಯಾವ್ದು ಹುಡುಗಿ ಲವ್ ಮಾಡ್ತೀನ ಗೊತ್ತಾಗಿರೋ ಯಾವತ್ತೋ ಗೊತ್ತಾಗಿರೋದು. ದೊಡ್ಡ ನಮಸ್ಕಾರ, ಯಾವುದಿಲ್ಲ ಆ ಥರ ಅಷ್ಟೇ. ಹುಡುಗಿ ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಮಂಜು ಯೂಟ್ಯೂಬ್ ಚಾನಲ್ ಇದೇ ಥರ ಮಾಡಿ. ಬಸವರಾಜು ಭಾರತಿ. ಪ್ರೋ ಗೇಮರ್ ಯಾವ ಇಂಜಿನಿಯರಿಂಗ್ ಕಾಲೇಜ್? ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ನಮ್ಮ ಆಚಾರ್ಯ ಕಾಲೇಜು. ಇಂಜಿನಿಯರಿಂಗ್ ಅಂತೆಲ್ಲ ಬೇಜನವೇ. 1.5 ವರ್ಷ ಆಯಿತು ಆ ಕಾಲೇಜ್, 1 ವರ್ಷ ಆಯಿತು ಆ ಕಾಲೇಜ್ ಸೇರ್ಕೊಂಡು. ಏನೇ ಕೋರ್ಸ್ ಅಂತ ಇದುವರೆಗೂ ಗೊತ್ತಿಲ್ಲ, ಅಷ್ಟೊಂದು ಕೋರ್ಸ್ ಆಗೋ ಕಾಲೇಜಲ್ಲಿ ಆ ಥರ ಎಲ್ಲ ಇದೆ. ಎಷ್ಟೇ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡೋಲ್ಲ. ನಮ್ಮೂರು ಹುಡುಗ ಆಗಿ ನಮಗೆ ರಿಪ್ಲೈ ಮಾಡೋದು. ಸೌಮ್ಯ ರಾಜ್ ಆಗ ಹೇಳಿದೆ DM ಇದರಲ್ಲ Q&A ಇದರಲ್ಲಿ, ಅದಕ್ಕೆ ನೋಡ್ತಾ ಇದ್ದೀನಿ. ಇಲ್ಲ DM ನೋಡೋಕ್ಕೆ ಹೋಗಲ್ಲ. ಅವಲ್ಲಿ ಹೇಳಿದೆ ನಿಮ್ಗೆ ಏನು ರೀಸನ್ ಅಂತ. ಹೆಂಗಿದೆ ಬ್ರೋ ಲೈಫು ಅಂಡ್ ಕುಶಾಲ್ ಬ್ರೋ ಕೇಳಿದೆ ಅಂತ ಹೇಳಿ. ಐಎಮ್ ಕ್ರೇಶ್ ಹೇಳ್ತೀನಿ. ಲೈಫ್ ಚೆನ್ನಾಗಿದೆ, ನಡ್ಕೊಂಡು ಹೋಗ್ತಾ ಇದೆ. ಬ್ಲಾಗಿಂಗ್ ಜರ್ನಿ, ಕಾಲೇಜ್ ಜರ್ನಿ, ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟು ಸಖತ್ತಾಗಿ ಹೋಗ್ತೈತೆ. ಈ ವರ್ಷ ಚೆನ್ನಾಗೇ ಇತ್ತು. ಡೌನ್ಫಾಲು, ಅಪ್ಪು ಡೌನ್ಸು, ಒಳ್ಳೇದು ಕೆಟ್ಟದ್ದು ಎಲ್ಲ ನೋಡ್ಬಿಟ್ಟಿದ್ದೀನಿ. ಎಲ್ಲ ಆಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಇವಾಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಆಶೀರ್ವಾದ ಬ್ರೋ. ನೀವು ನಮ್ಮ ಅಕ್ಕನ ಫ್ರೆಂಡ್ ಅಂತ, ನೆಲಮಂಗಲ ಕಾಲೇಜು, ಶ್ವೇತಾ BCom. ಶ್ವೇತಾನ ಯಾರು ಗೊತ್ತಿಲ್ಲ ನನಗೆ. ಗೊತ್ತಿದ್ರೆ ಕಮೆಂಟ್ ಮಾಡಿಬಿಡ್ರಿ, ಯಾರು ಅಂತ ನೋಡ್ಕೊತೀನಿ. ಹೆಸರುಗಳು ಗೊತ್ತಿಲ್ಲ, ಒಂದು 2-3 ವರ್ಷ ಗೊತ್ತಷ್ಟೇ. ಅದು ಬಿಟ್ಟರೆ ಹೆಸರುಗಳಲ್ಲಿ ಯಾವನಿಗಿಲ್ಲ. ಎಲ್ಲ ವೀಡಿಯೋಸ್ನ ಸ್ಕಿಪ್ ಮಾಡಿ ನೋಡ್ತೀನಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀರಾ. ಕೀಪ್ ಗ್ರೋಯಿಂಗ್. ಲಕ್ಷ್ಮಿ ಎನ್ 2006. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಲ್ಲ 2600 ತಂಗಿ. ಥ್ಯಾಂಕ್ ಯು ಸೋ ಮಚ್ ತಂಗಿ. ನೈಸ್. ನಿಮ್ಮ ಕಾಲೇಜ್ದು ಫುಲ್ ವ್ಲಾಗ್ ಮಾಡಿ. ಕಾಲೇಜ್ದು ಗೈಸ್ ಇನ್ನು ಮುಂದೆ ಅರ್ಧ ಕಾಲೇಜು ಅರ್ಧ ಜೀವನ. ನಮ್ಮ ಫ್ಯಾಮಿಲಿ ನೋಡ್ಕೊಂಡು ಚೆನ್ನಾಗಿ ಬರ್ತದೆ. ಇನ್ನು ಮುಂದೆ ಒಳ್ಳೊಳ್ಳೆ ಪ್ಲಾನ್ ಹಾಕೊಂಡು ಇಂಟರ್ನಲ್ಸ್ ಎಲ್ಲ ಮುಗೀತು. ಇನ್ನೂ 1-1.5 ತಿಂಗಳು ಎಕ್ಸಾಮ್ ಬರೋ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಲೆವೆಲ್ ವೀಡಿಯೋ ಬರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಕಲ್ ರಿವ್ಯೂ ಆ್ಯಂಡ್ ಸ್ಟಂಟ್ ವೀಡಿಯೋ ಮಾಡಿ ಬ್ರೋ. ಸೈಕಲ್ ರಿವ್ಯೂ ಎಲ್ಲ ಇನ್ನೇನು ಮಾಡ್ತೀರಾ? 6,000 ರೂಪಾಯಿ ತಗೊಂಡಿದ್ದೆ ಸೆಕೆಂಡ್ಸ್. ಅದು ಹೊಸ ಸೈಕಲ್ 13,000 ರೂಪಾಯಿ. ನಮ್ಮೂರಿಗೆ ಯಾರು ತಗೊಂಡು ಮೂಲೆಗೆ ಹಾಕ್ಬಿಟ್ಟಿರಿ 2 ತಿಂಗಳು. ತಾಂಬಂದಿನಿ ಯೋಗ್ಯತೆಲ್ಲ ಸೈಕಲ್ ಅಂದ್ಬಿಟ್ಟು ಅವ್ರು ಮೂಲೆಗೆ ಯೋಗ್ಯ ಬೇಕಂತ ವೀಡಿಯೋ ಮಾಡ್ತಿರೋ ಬೇಕಂತಾರೆ ಪಾಪ. ತಗೊಂಡು ಶೆಡ್ ಕೊಡ್ತಿರೋ ಸೈಕಲ್ನ ತಾಂಬರೋಣ ನಿಮ್ಗೆ ಯೂಸ್ ಇಲ್ಲ ಅಂತ ತಿಳ್ಕೊಂತೀನಿ ಅಂದ್ಬಿಟ್ಟು ಅವ್ರಿಗೆ ಸೆಕೆಂಡ್ ಹ್ಯಾಂಡ್ಲು 6,000 ರೂಪಾಯಿ ತಂದಿದೆ ಸೈಕಲ್ನ. ಸಿಕ್ಕಾಪಟ್ಟೆ ಚೆನ್ನಾಗದೆ. ನೀವು ಯಾರಾದರೂ ವರ್ಕೌಟಿಗೆ ಪರ್ಪಸ್ ತಗೊಂಡಿದ್ರೆ ತಗೊಳ್ರಿ. ಫೈರ್ ಫಾಕ್ಸು ಬೆಟರ್ ಆಟಿಟ್ಯೂಡ್ ಸೈಕಲ್ಲು ನೆಕ್ಸ್ಟ್ ಲೆವೆಲ್ ಆಗಿದೆ ಸೈಕಲ್ ಮಾತ್ರ. ಅದೇ ನಾನು ತಗೊಂಡು ಮಾರ್ಚಲ್ಲಿ ತಗೊಂಡಿದ್ದು. ಮಾರ್ಚಿಂದ ಚೆನ್ನಾಗಿ ದುಡಿತಾನೆ ಇದ್ದೀನಿ. ಒಳ್ಳೆ ಸಕ್ಕತ್ತಾಗಿ ಸೈಕಲ್ ಮಾತ್ರ. ಅಷ್ಟೊಂದು ಖರ್ಚು ಬರೋಲ್ಲ. ನಾವು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಭೇಟಿಯಾಗಬಹುದಾ? ಆಗ್ಬೋದು, ಖಂಡಿತ. ಅದ್ರಾಗೇನಿಲ್ಲ. ನಾವು ಬೆಳಗ್ಗೆ 9:30 10 ಗಂಟೆಗೆ ನಾವೇ ಸಪೋಸ್ ಅಂತಂದರೆ ಸಂಜೆ 4:00 ಬರ್ತಾರೆ. ಆಮೇಲೆ ಮನೆಗೆ ಇರ್ತೀವಿ. ಅಂಥವ್ರಿಗೂ ಅಲ್ತೇ ಇರ್ತೀವಿ. ಟೈಮ್ ನೋಡ್ಕೊಂಡು ಬರ್ರಿ. ಆಮೇಲೆ ಬ್ರೋ ನಿಮ್ಮ ಗೋಲ್ ಏನು? ಗೋಲ್ ಹೇಳಿದೆ. ಶಾರ್ಟ್ ಟರ್ಮ್ ಗೋಲು
2 ವರ್ಷ ಕಾಲೇಜು ಕಾರ್ಪೊರೇಟ್ ಜೀವನ, ಅದಾದಮೇಲೆ ಮುಂದೆ ಏನೇನೋ ದೊಡ್ಡ ದೊಡ್ಡ ಆಸೆಗಳಿವೆ. ಯೂಟ್ಯೂಬ್ ಫಾಲೋ ಮಾಡ್ಕೊಳ್ರಿ, ಖಂಡಿತ ರೆಗ್ಯುಲರ್ ವಿಡಿಯೋ ಬರ್ತೀನಿ. ಏನೋ ಮಾಡ್ತೀನಿ, ಒಟ್ಟನೇ ಅಂತಿರಲ್ಲ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ಏನೇನೋ ಮಾಡೋಕೆ ಆಸೆ ಉಂಟು, ಮಾಡೇ ಮಾಡ್ತೀನಿ, ಖಂಡಿತ ಬಿಡಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್, ಕನ್ಸಿಸ್ಟೆನ್ಸಿ, ಪ್ರಾಪರು, ಡೆಡಿಕೇಶನ್, ಹಾರ್ಡ್ ವರ್ಕು ಇದೇನೆ ನಂದು ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆನ್ಸಿ, ಡೆಡಿಕೇಶನ್, ಹಾರ್ಡ್ ವರ್ಕು ಇವತ್ತು ಈ ಮಟ್ಟಿಗೆ ಅಂದ್ಬಿಟ್ಟಿರೋದು. ಏನೇ ಕೆಲಸ ಮಾಡ್ರು ಸ್ಟಾರ್ಟ್ ಮಾಡಿದ್ರೆ ಮನ್ಸಿಗೆ ಹಾಕೊಂಡು ಮಾಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಏನೇ ತೊಂದರೆ ಬಂದರೂ ಬಿಡಕೋಬೇಡ್ರಿ, ಮಾಡ್ಕೊಂಡು ಹೋಗ್ತಾ ಇರಿ. ಅದೇನಾದ್ರು ಒಳ್ಳೆದನಾಗಲಿ ಕೆಟ್ಟದನಾಗಲಿ ಬಿಡಕೋಬೇಡ್ರಿ, ಮಾಡ್ತಾ ಇರಿ. ಒಂದು ದಿವಸ ಸಕ್ಸಸ್ ಸಿಕ್ಕೇ ನಂತರ ಮಾಡ್ರಿ. ನಂದೇ ಸಕ್ಸಸ್ ಸಿಕ್ಕೈತೆ ಅಂತ ಹೇಳ್ತಾ ಇಲ್ಲ, ನನಗಿಂತ ದೊಡ್ಡ ದೊಡ್ಡವರು ಅವರೇ. ಆದ್ರೂ ನಮ್ಮ ಲೆವೆಲ್ಗೆ ನಾವು ಏನು ಲೋ ಲೆವೆಲ್ ಮಿಡಲ್ ಕ್ಲಾಸು ಇಂದ ಬುದ್ಧಿ ನನಗೆ ಸಕ್ಸಸ್ ಏನಿದು ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಿ. ಒಂದು ಏನೇ ಕೆಲಸ ಸ್ಟಾರ್ಟ್ ಮಾಡೋಣ ಬಿಡದಂಗೆ ಮಾಡ್ರಿ. ನಾನು ಏನು ಹೇಳ್ತೀಯ ಹೇಳಿದ್ರ ಬಗ್ಗೆ ಎಲ್ಲ ಏನು ಹೇಳಿ ನಾನು ಹೇಳಿ ನಮ್ಮ ಜನಕ್ಕೆ ಏನು ಹೇಳ್ತೀಯ? ಎಲ್ಲರೂ ಚೆನ್ನಾಗಿರಲಿ. ಅಲ್ಲಿ ವಿಡಿಯೋ ಒಳಗೆ ಮಾತಾಡು. ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಸಪೋರ್ಟ್ ಮಾಡ್ರಿ. ಸಬ್ಸ್ಕ್ರೈಬ್ ರೀಚ್ ಹೋದ ಇದೆ, ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ, ಬಿಟ್ಟೇನಿಲ್ಲ. ನೆಕ್ಸ್ಟ್ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ನಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬರ್ತಾ ಇರ್ತವೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ರಿ. ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡುವ ಸಮಯ ಬಂತು ಅಷ್ಟೇನೆ, ಇನ್ನೇನಿಲ್ಲ. ಇನ್ನೇನಮ್ಮ ಅಷ್ಟೇನಮ್ಮ, ಇದೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಮುಂದೆ ಏನಾದರೂ ಬೇಕು ಅಂತಂದರೆ ಇನ್ನೊಂದ್ಸರಿ ಟ್ರೈ ಮಾಡೋಣ. ಆ ಟೈಮ್ಗೆ ನೆಕ್ಸ್ಟ್ ಏನಾದರೂ ಬೆಳೆದು ಚೆನ್ನಾಗಿರೋ ಸಿಚುವೇಶನ್ ಆದರೆ ಆ ಟೈಮಿಗೆ ತಕ್ಕಂತ ಇನ್ನೊಂದು Q&A ವ್ಲಾಗ್ ಮಾಡೋಣ. ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ ಗೈಸ್. ಮತ್ತೆ ಫೈನಲ್ಲು ಯಾರಾದರೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಂತಿದ್ರೆ, ಬಜೆಟ್ ಫ್ರೆಂಡ್ಲಿ ಮೈಕ್ ಬೇಕು ಅಂತಂದರೆ ಇದನ್ನ ಯೂಸ್ ಮಾಡಿರಿ, ಮ್ಯಾಕ್ ಅಂತ. ನಾನು ಬರೀ 750 ರೂಪಾಯಿ ಕೊಟ್ಟು ತಂದಿದ್ದೆ. ಮಿನಿ ವ್ಲಾಗ್ಗೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಪರವಾಗಿಲ್ಲ, ನಾಯ್ಸ್ ಎಲ್ಲ ಒಂದು ರೇಂಜಿಗೆ ಪರವಾಗಿಲ್ಲ, ನಮ್ಮ ಬಜೆಟ್ ಫ್ರೆಂಡ್ಲಿ. ಬೇಕು ಅಂತಂದರೆ ಇದನ್ನು ಲಿಂಕನ್ನು ಇದೆಲ್ಲ ಹಾಕಿರ್ತೀನಿ ನೋಡಿರಿ, ಕೆಳಗಡೆ ಬಂದಿತ್ತು ಲಿಂಕು. ಪರ್ಚೇಸ್ ಮಾಡಿದ್ರೆ ಯಾರು ವ್ಲಾಗ್ ಮಾಡೋ ಉದ್ದೇಶ ಇದ್ದರೆ ಮಾತ್ರ ತಗೊಳ್ರಿ, ಸುಮ್ಮನೆ ತಗೊಳ್ಬೇಡ್ರಿ. ಚೆನ್ನಾಗೈತೆ, ಪರವಾಗಿಲ್ಲ. ನಾನು ಇದು ಯೂಸ್ ಮಾಡ್ತಿರೋದು ನೋಡಿರಿ.